ಎಷ್ಟು ವಿಷಯಗಳು ನಾವು ತಿಳಿಸ್ಕೊಳ್ತೀವೋ ಅದು ಮುಖ್ಯ ಇಲ್ಲ, ಎಷ್ಟು ನಾವು ಪ್ರಾಕ್ಟಿಕಲಾಗಿ ಇಂಪ್ಲಿಮೆಂಟ್ ಮಾಡಿ ಎಕ್ಸ್ಪೀರಿಯನ್ಸ್ ಪಡ್ತೀವೋ ಅದು ಮಾತ್ರನೇ ಮುಖ್ಯ. ಅನುಭವ ಅನ್ನೋದು ಪ್ರತಿಯೊಬ್ಬರಿಗೆ ಬರುತ್ತೆ. ಯಾರಿಗೆ ಪೇಷನ್ಸ್ ಇದೆಯೋ ಅವ್ರಿಗೆ ಅನುಭವ ಬರುತ್ತೆ. ಪಿರಮಿಡ್ ವ್ಯಾಲಿಗೆ ಹೋದರೆ 10 ಅವರು ಧ್ಯಾನ ಮಾಡ್ತಾರೆ. ಅಂದರೆ ಎಲ್ಲಿ ಹೋಗಿದ್ರೆ ಏನು ಮಾಡಬೇಕು ನಮಗೆ ಗೊತ್ತಾಗಬೇಕು. ಒಂದು ಯಜ್ಞಕ್ಕೆ ಬಂದಿದ್ದರೆ 3 ಗಂಟೆ ಕಾಲ ಅಲ್ಲಿ ಧ್ಯಾನ ಇದೆ ಅಂದರೆ 3 ಗಂಟೆ ಕಾಲ ಧ್ಯಾನ ಒಂದೇ ಮಾಡಬೇಕು. ಮಧ್ಯದಲ್ಲಿ ಕಣ್ಣನ್ನು ತೆಗೆದ್ಬಿಟ್ಟು ಇಲ್ಲಿ ನೋಡಿ ಅಲ್ಲಿ ನೋಡಿದರೆ ಅದು ಧ್ಯಾನ ಅಲ್ಲ. ಸುಮ್ಮನೆ ಒಂದು ಹೆಸರು ಇಡಲ್ಲ. ಧ್ಯಾನ ಯಜ್ಞ ಅನ್ನೋ ಹೆಸರು ಸುಮ್ಮನೆ ಬರಲ್ಲ. ಬಂದಿದ್ದರೆ ಅದು ಒಳಗೆ ಏನೋ ಇದೆ. ವಾಕಿನ್ಸ್ ಅಂದರೆ ಗೊತ್ತಾ? ನಮ್ಮ ಶರೀರ ಒಳಗೆ ಆತ್ಮ ಹಂಗೆ ಇರುತ್ತದೆ, ಬೇರೆ ಹೈಯರ್ ಮಾಸ್ಟರೂ ನಮ್ಮ ಒಳಗೆ ಬರ್ತಾರೆ. ಅದರಿಂದ ನಮ್ಮ ಮುಕ್ತಿ ಮೋಕ್ಷನೂ ಸಿಗುತ್ತೆ, ನಮ್ಮ ಮೂಲಕ ಎಷ್ಟೊಂದು ಕೆಲಸಗಳನ್ನು ನಡೆಯುತ್ತದೆ. ಇವತ್ತು ಈ ಯಜ್ಞದಲ್ಲಿ 444 ಮಾಸ್ಟರ್ಸ್ಗೆ ವಾಕಿನ್ಸ್ ಆಗಿದೆ. ಇವತ್ತು ಧ್ಯಾನದಲ್ಲಿ ಶಿವನನ್ನು ಎಷ್ಟು ಜನ ನೋಡಿದ್ರಿ? ಇಲ್ಲಿ ಮಧ್ಯದಲ್ಲಿ ನೃತ್ಯ ನಾಟ್ಯ ಶಿವನದ ನಾಟ್ಯ ನಾನು 20 ನಿಮಿಷ ನೋಡಿದ್ದೀನಿ ಇವತ್ತು ಧ್ಯಾನದಲ್ಲಿ. 444 ಮಾಸ್ಟರ್ಸ್ಗೆ ವಾಕಿನ್ ಆಗಿದೆ. 1000ರಿಂದನೂ ಜಾಸ್ತಿ ಬಂದಿದ್ರು ಜನ. ಎಲ್ಲರಿಗೂ ಆಗಬೇಕಂತ ನನ್ನ ಇಚ್ಛೆ. ನಾನು ಯಾವಾಗ್ಲೂ ಹೇಳ್ತೀನಿ, ಸಿನ್ಸಿಯಾರಿಟಿ ಸೀರಿಯಸ್ನೆಸ್ ಇಲ್ಲ ಅಂದರೆ ಧ್ಯಾನದಲ್ಲಿ ನಾವು ಮುಂದಕ್ಕೆ ಹೋಗಲ್ಲ ಅಂತ. ನಾನು ಯಾವುದಲ್ಲಿ ಹೋಗಲ್ಲ ಅಂತ ಇವತ್ತು ಗೊತ್ತಾಗಲ್ಲ ಮಾಸ್ಟರ್ಸ್. ನಿಮಗೆ ಯಜ್ಞ ಆದಮೇಲೆ ನೀವು ಹೋಗ್ತಿರಲ್ವಾ, ಇವಾಗ ನಿಮಗೆ ಗೊತ್ತಾಗುತ್ತೆ. ನಮ್ಮ ಸಂತೂರ್ ಸರ್ ನುಡಿಸಿದ್ರಲ್ವ, ಅವ್ರು ಹೇಳ್ತಾರೆ ಧ್ಯಾನ ಏನ್ರಿ ಮ್ಯೂಸಿಕ್ ಅಂತಾರು ಅಂತ. ಅವರೇ ಇವಾಗ ಧ್ಯಾನ 3 ಗಂಟೆ ಆದಮೇಲೆ ಎಲ್ಲರ ಮುಖದಲ್ಲಿ ಒಂದು ತೇಜಸ್ಸು ಬಂದಿದೆ. ಇವಾಗ ಧ್ಯಾನ ಅಂದರೆ ಏನು ನನಗೆ ಗೊತ್ತಾಗಿದೆ ಅಂತ ಅವ್ರು ಹೇಳಿತ್ತು. ಒಂದು ಹವರು, 2 ಹವರು, 3 ಹವರು, 4 ಹವರು ಇಷ್ಟು ಸಬ್ಜೆಕ್ಟ್ಸ್ ನಮಗೆ ಬೇಡ. ಒಂದು ದಿನಕ್ಕೆ ಇಲ್ಲ ಅಂದರೆ 40 ದಿವಸಕ್ಕೆ ಒಂದೇ ಪಾಯಿಂಟ್ ಸಾಕು. ಬಾಯಿಂದ ಒಂದು ನೆಗೆಟಿವ್ ಮಾತು ಬರಬಾರದು ಅಂತ ಒಂದು ಕಾನ್ಸೆಪ್ಟ್ ಇದೆ. ಇದು ಅಭ್ಯಾಸ ಮಾಡೋದು ಎಷ್ಟು ದಿವಸ ಆಗುತ್ತೆ ಗೊತ್ತಾ? ಎಷ್ಟು ಗಮನ ಇಡಬೇಕು, ಎಷ್ಟು ತಿಂಗಳಾಗುತ್ತದೆ, ಎಷ್ಟು ಪರಿಸ್ಥಿತಿಗಳು ಬಂದಿದ್ರು, ಕಷ್ಟಗಳು ಬಂದಿದ್ರು, ಎಷ್ಟೇ ಜನ ಬಂದಿದ್ರು, ಏನೇ ಆದ್ರೂ ಒಂದು ನೆಗೆಟಿವ್ನು ಬರಬಾರದು. ಇದು ಒಂದು ಆಗಿದ್ದರೆ ಸಾಕು, ಹೈಯರ್ ವರ್ಲ್ಡ್ಸ್ಗೆ ನೀವು ಪ್ರಮೋಟ್ ಆಗ್ತೀರಿ. 100 ವಿಷಯ ಕಲ್ತ್ಕೊಂಡು ಇದು ಅದು 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 ಇದು ಇದು ಅದು ಅದು ಮಾತಾಡಿದರೆ ಹಿಂಗೆ ಇಲ್ಲೇ ಇರ್ತೀವಿ ನಾವು. ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸಸ್ ಅನ್ನೋದು ಭಾಳ ಇಂಪಾರ್ಟೆಂಟ್. ಒಂದು ಸಾಕಾಗಲ್ವಾ? 100 ಬೇಕಾ ನಮಗೆ? ನಾನು ಅದಕ್ಕೆ 5-10 ನಿಮಿಷನೇ ಮಾತಾಡ್ತೀನಿ, ಜಾಸ್ತಿ ಮಾತಾಡಲ್ಲ. ಆಡಬೇಕಂದ್ರೆ 1/4 ಗಂಟೆ ಅರ್ಧ ಗಂಟೆನ ಆಡ್ಬೋದು. ಸೊ ಇವತ್ತು ಧ್ಯಾನ ಯಜ್ಞಕ್ಕೆ ಬಾಲಾಜಿ ಸರ್ ಹೇಳಿದರು, ಒಂದು ಮಿರಕಲ್ ಆಗಿದೆ. ಅವ್ರಿಗೆ ಬಂದರು. ನಮ್ಮ ನಿಖಿತಾ ಮೇಡಮ್ ಹೇಳಿದ್ರು, ಯಾವಾಗಲೂ ಸಿಗ್ನಲ್ಸ್ ಇರುತ್ತೆ, 5 ಸಿಗ್ನಲ್ಸು ಗ್ರೀನ್ ಇದೆ ಅಂತ. ಇದು ಸಾಕಾಗಲ್ವಾ? 1-2 ಅನುಭವ ನಮಗೆ ಸಿಕ್ಕಿದ್ರೂ ಸಾಕು. 1 ಗ್ರಾಮ್ ಗೋಲ್ಡ್ ಸಿಕ್ಕಿದ್ರೂ ಸಾಕಲ್ವಾ? ಮತ್ತು ಇಷ್ಟಿಷ್ಟು ಗ್ರಾಮು ಗೋಲ್ಡನ್ ಅನುಭವಗಳು ಸಿಗ್ತಾ ಇದೆ, ಸಾಕಾಗಲ್ವಾ? ಎಷ್ಟು ಗಂಟೆ ಮಾತಾಡಬೇಕು? ಕ್ವಾಂಟಿಟಿ ನೋಡಬಾರ್ದು, ಕ್ವಾಲಿಟಿ ನೋಡಿ. ಒಂದು ವಿಷಯ ಕಲ್ತಿದ ಮೇಲೆ ಶಟ್ ಡೌನ್ ಮಾಡಿಬಿಡಿ. ನನಗೇನು ಬೇಡ, ಬೇರೆ ಏನು ಬೇಡ, ಫಸ್ಟು ನಾನು ಇದನ್ನು ಅಭ್ಯಾಸ ಮಾಡ್ತೀನಿ, ಅದಾದಮೇಲೆ ನೆಕ್ಸ್ಟು
ಆದಮೇಲೆ ನೆಕ್ಸ್ಟು ಏನು ಅರ್ಜೆಂಟ್ ಇಲ್ಲ. ಧ್ಯಾನಕ್ಕೆ ಬರೋಕ್ಕೆ ಮುಂಚೆ ನಾನು ಯಾವಾಗ ತೀರು ಹೋಗ್ತೀನೋ ನನ್ನ ಕೈಯಲ್ಲಿ ಇಲ್ಲ. ಯಾವಾಗ ನೀವು ಧ್ಯಾನಕ್ಕೋ ಬರ್ತೀವೋ ನಿಮ್ಮ ಸಾವು ನಿಮ್ಮ ಕೈಯಲ್ಲಿ ಇದೆ. ಯಾವಾಗ ಬೇಕಂದ್ರೆ ಆವಾಗ ನಾವು ಹೋಗ್ಬೋದು. ಮತ್ತು ಯಾಕೆ ಅರ್ಜೆಂಟು? ಮೊನ್ನೆ ಒಬ್ಬ ಮೇಡಮ್ ಹೇಳಿದರು, ಸರ್ ಝೂಮಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಬಂದರು, ಏನೇನು ಮಾತಾಡ್ತಾ ಇದ್ದಾರೆ ಸರ್, ನನಗೇನು ಅನುಭವ ಬರ್ತಾ ಇಲ್ಲ ಅಂದರೆ. ಅಷ್ಟು ಚಿಕ್ಕ ವಯಸ್ಸಲ್ಲಿ ಎಲ್ಲ ಬಂದಿದ್ರೆ ಲೈಫು ಬೋರ್ ಆಗುತ್ತೆ ಮೇಡಮ್ ಅಂತೀನಿ. ಆಗಲಿ, ಸ್ವಲ್ಪ ಟೈಮ್ ಆಗಲಿ, ಒಂದು 30 ವರ್ಷ ಆಗಲಿ, ಏನು ಅರ್ಜೆಂಟು? ನನ್ನ ಲೈಫ್ ತುಂಬ ಬೋರ್ ಆಗ್ತಾಯಿದೆ. ನನಗೂ ಎಲ್ಲ ಅನುಭವಗಳು ನೋಡಾಯಿತು. ಈ ಕ್ಷಣ ಈ ಶರೀರ ಬಿಟ್ಟು ಹೋಗೋಕ್ಕೆ ನಾನು ರೆಡಿ, ಬಿಡ್ತಾ ಇಲ್ಲ. 1 ವರ್ಷ ಕರ್ನಾಟಕ ಕಾಂಟ್ರಾಕ್ಟ್ ಮೇಲೆ ಬರೆದು ಬಿಟ್ಟರು. ಇವ್ರು ನೋಡಿದರೆ ಲೈಫ್ ಲಾಂಗ್ ಅಂತ ಇದ್ದಾರೆ. ಯಾರು ಅಂತಲೇ ಗೊತ್ತಿಲ್ಲ. ಇವರು ಇಂದ್ರಲೋಕದಿಂದ ಬಂದಿದ್ದರು. ಜೋರಾಗಿ ಚಪ್ಪಾಳೆ. ಯಾರೊಳಗೆ ಯಾವ ಮಾಸ್ಟರ್ ಇದ್ದಾರೋ ನಮಗೆ ಗೊತ್ತಿಲ್ಲ. ಗೊತ್ತಾಯ್ತಾ? ಪಿರಮಿಡ್ ಮಾಸ್ಟರ್ಸು ಸಾಮಾನ್ಯವರಲ್ಲ. ನಾನು ಒಂದೇ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಹೇಳಲ್ಲ? ಬೋರ್ ಆಗ್ತಾ ಇದೆಯಾ? ಪತ್ರಿಜಿ ಅವ್ರ ಜೊತೆ ಎಷ್ಟೊಂದು ಜನ ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ ಸುತ್ತಮುತ್ತ ಇರ್ತಾರೆ. ಅದರಲ್ಲಿ ಮಂಜುನಾಥ್ ಅಂತ ಒಬ್ಬನಿದ್ದಾನ. ಅಷ್ಟು ಯಾರು ಅವನಿಗೆ ಅಷ್ಟು ರೆಸ್ಪೆಕ್ಟ್ ಕೊಡಲ್ಲ. ನಾನು ನೋಡ್ತಾ ಇದ್ದೀನಿ, ಪತ್ರಿಜಿಯವನ್ನ ಚೆನ್ನಾಗಿ ನೋಡ್ಕೊಳ್ತಾನೋ, ಎಲ್ಲ ನೋಡ್ಕೊಳ್ತಾನೋ. ಇವನು ಯಾರೋ ಒಂದು ಗ್ರೇಟ್ ಮಾಸ್ಟರ್ ಇರ್ಬೋದು, ಇಲ್ಲಾಂದರೆ ಒಂದು ಮಾಸ್ಟರ್ಗೆ ಹತ್ರ ಅಷ್ಟು ಓಡಾಡೋಕ್ಕೆ ಸಾಧ್ಯ ಆಗಲ್ಲ. 20 ವರ್ಷ ಕರೆಕ್ಟ್ ಅಲ್ವಾ? 20 ವರ್ಷ ಒಂದು ಗುರುಗಳ ಹತ್ರನೇ ಇದ್ದಾನು. ಅವನು ಗ್ರೇಟ್ ಅಂತ. ಯಾರು ಅಂತ ನಾನು ಕಣ್ಮುಚ್ಕೊಂಡು ನೋಡಿದರೆ ಹಿಂದಿನ ಜನ್ಮದಲ್ಲಿ ಈ ಸೃಷ್ಟಿಯಲ್ಲಿ ಯಾರು ಹೈಯೆಸ್ಟು ಅವರು ನನಗೆ ಬೇಕಂತ ಒಂದು ಜನ್ಮ ಎಲ್ಲ ಕಾಯ್ತಾನು. ಅದು ವರ ಈ ಜನ್ಮದಲ್ಲಿ ಅವ್ರ ಹತ್ರ ಇದ್ದಾರೆ. ಇದು ನೋಡಿಬಿಟ್ಟಿದ್ದೀನಿ. ನಾನು ಅವನಿಗೆ ಹೇಳಿದ್ದೀನಿ, ನಾನು ಏನು ಮಾಡ್ತೀನಿ ಗೊತ್ತಾ? ಎಲ್ಲರ ಹತ್ರನೂ ಒಂದೇ ಒಂದು ಮಾಡ್ತೀನಿ. ಏನದು? ಫ್ರೆಂಡ್ಶಿಪ್ಪು. ಯಾಕೆ ಅಂತ ನಾನು ಹೇಳ್ತೀನಿ. ನಾನು ಯಾರ ಬಗ್ಗೆನೂ ಕಂಪ್ಲೇಂಟ್ಸ್ ಕೇಳಲ್ಲ, ಮಾತಾಡಲ್ಲ. ಏನೋ ಬಂದಿದ್ರು ಬೇಡಪ್ಪ ಬಿಡಿ, ಅವನೊಳಗೆ ಯಾವ ಮಾಸ್ಟರ್ ಇದ್ದಾರೋ ಗೊತ್ತಿಲ್ಲ, ಅವ್ರ ಬಗ್ಗೆ ಎಸ್ಪೆಷಲಿ ಪಿರಮಿಡ್ ಮಾಸ್ಟರ್ಸ್ ಬಗ್ಗೆ ಮಾತಾಡಬಾರ್ದು ಅಂತ. ಒಂದು ಸತಿ ನಾನು ಮಲಗಿದಾಗ ನನ್ನ ಆಸ್ಟ್ರಲ್ ಬಾಡಿ ಹೈಯರ್ ವರ್ಲ್ಡ್ಸ್ಗೆ ಹೋಗಿದೆ. ಅಲ್ಲಿ ದೊಡ್ಡ ಚಾಂಬರ್ ಇದೆ, ಅದರೊಳಗೆ ನಾನು ಫೈಲ್ಸ್ ಎತ್ಕೊಂಡು ಹೋಗ್ತಾ ಇದ್ದೀನಿ. ಫೈಲ್ಸ್ ಎತ್ಕೊಂಡು ಹೋಗ್ತೀನಿ. ಅದು ಆ ಫೈಲ್ ಹೆಸರು ನೋಡಿದರೆ ಅಯ್ಯಪ್ಪ ಪಿಂಡಿ ಅಂತ ಇದೆ. ಅಂದರೆ ನನ್ನ ಫೈಲು ನಾನೇ ತಗೊಂಡು ಹೋಗ್ತಾ ಇದ್ದೀನಿ. ಅದೇನು ರೆಕಾರ್ಡೋ ಗೊತ್ತಿಲ್ಲ. ಹೋಗ್ತಾ ಇದ್ದೀನಿ, ಅಲ್ಲಿ ನೋಡಿದ್ರೆ ದೊಡ್ಡ ಕ್ಯೂ ಇದೆ. ಈಗ ಅನ್ನದಾನ ಕೆಳಗೆ ಇದು ಕೂಯುತ್ತಲ್ವ, ಆ ಥರ. ಆದರೆ ನಾನು ಕ್ಯೂ ಅಲ್ಲಿ ಹೋಗಿಲ್ಲ. ಲೆಫ್ಟ್ ಸೈಡ್ ನೋಡಿದರೆ ಒಂದು ಸಪ್ರೇಟ್ ಎಂಟ್ರೆನ್ಸ್ ಇದೆ. ಹೋಗಿಬಿಟ್ಟಿದ್ದೀನಿ ಒಳಗೆ. ಯಾರೂ ಹೇಳಿಲ್ಲ, ಬಟ್ ನಾನು ಇಂಟ್ಯೂಷನ್ ಹೇಳ್ತಾ ಇದೆ ಹೋಗಿ ಅಂತ. ಹೋಗಿದ್ದೀನಿ. ಹೋಗಿ ಅಲ್ಲಿ ಒಂದು ಚಿಕ್ಕ ಚೇಂಬರ್ ಇದೆ, ಕೂತ್ಕೊಂಡಿದ್ದೀನಿ. ಈ ಫೈಲು ಪಾಸ್ ಮಾಡಬೇಕು, ಕೌನ್ಸಿಲ್ ಇರುತ್ತಲ್ವ, ಪಾಸ್ ಮಾಡಬೇಕು, ಸೀಲ್ ಆಗಬೇಕು. ಏನಾಗುತ್ತೋ ಅಂತ ಟೆನ್ಷನಲ್ಲಿದ್ದೀನಿ. ಅಲ್ಲಿ ನೋಡಿದರೆ ಈ ಮಂಜುನಾಥ್ ಬಂದಿದ್ದಾನೆ. ಅಣ್ಣ ನೀವೇನಾ, ಕೊಡಿ ಅಣ್ಣ ಅಂತ ಸೀಲ್ ಆಗಿಬಿಟ್ಟು ಪಾಸ್ ಮಾಡಿ ಕ್ಲಿಯರ್ ಮಾಡಿ. ಫ್ರೆಂಡ್ಶಿಪ್ಪಲ್ಲಿ ಯೂಸ್ ಆಯಿತಾ? ಇದೇ ಇಲ್ಲಿ ನಾನು ಫ್ರೆಂಡ್ಶಿಪ್ ಮಾಡಿಲ್ಲ ಅಂದರೆ ರಿಜೆಕ್ಟ್ ಮಾಡ್ತಾನ. ಹುಷಾರು. ಆವಾಗ ನೆಕ್ಸ್ಟ್ ಡೇ ಬೆಳಗ್ಗೆ ನಾನು ಪತ್ರಿಜಿಗೆ ಫೋನ್ ಮಾಡಿದ್ದು, ಸರ್ ಒಂದು ಅನುಭವ ಬಂದಿದೆ ಅಂತ ಹೇಳಿ ಸರ್ ಅಂತ. ಎಲ್ಲ ಹೇಳಿದರೆ ಅವ್ರು ಹೇಳಿದರು, ತೆಲುಗಲ್ಲಿ ಹೇಳಿದರು, ಏ ಪುಟ್ಟುಕೋ ಏ ಪಾಮುಂದೋ ತೆಲಿದಯ್ಯ. ಕನ್ನಡ ಟ್ರಾನ್ಸ್ಲೇಷನ್ ಪ್ಲೀಸ್. ಯಾವ ಹುತ್ತದಲ್ಲಿ ಯಾವ ಹಾವಿದೆ ಅಂತ ಗೊತ್ತಾಗಲ್ಲ ಯಾರಿಗೂ. ನಾನು ಕನ್ನಡ ಗೊತ್ತು. ಹಾಂ, ಯಾವ ಹುಟ್ಟದಲ್ಲಿ ಯಾವ ಹಾವಿದೆಯೋ ಗೊತ್ತಿಲ್ಲ. ಆವಾಗಿಂದ ನಾನು ತುಂಬ ಹುಷಾರಾಗಿದ್ದೀನಿ. ಯಾರಾದ್ರು ಬಂದು ಚಂದು ಬಗ್ಗೆ ಕಂಪ್ಲೇಂಟ್ ಮಾಡಿದರೆ ನಾನು ಹೇಳ್ತೀನಿ, ಬೇಡಪ್ಪ ನೀವು ಬೇರೆ ಯಾರನ್ನ ತೋರಿಸ್ಕೊಳ್ಳಿ, ನನ್ನ ಹತ್ರ ಮಾತಾಡಬೇಡಿ. ಯಾರು ರಜಿತಾ ಮೇಡಮ್ ಬಗ್ಗೆ ಕಂಪ್ಲೇಂಟ್ ಮಾಡಿದರೆ ನಾನು ಹೇಳ್ತೀನಿ, ನನಗೆ ಟೈಮ್ ಇಲ್ಲ, 11 o'clock ಆಗ್ತದೆ, ಸೆಷನ್ ಇದೆ, ಬಾಯ್ ಅಂತೀನಿ. ನಿನ್ನೆ ಒಬ್ಬರು ಫೋನ್ ಮಾಡಿದ್ರು ಸೀನಿಯರ್ ಮಾಸ್ಟರ್. ನಾನು ಒಂದೇ ಹೇಳಿದ್ದೀನಿ, ನಿಮಗೆ ಎಲ್ಲರ ಹತ್ರನೂ ಪ್ರಾಬ್ಲಮ್ ಇದೆ ಅಂದರೆ ಒಂದು ಮಾಡಿ ಮೇಡಮ್,
ಹೊಸ ಹೊಸ ಧ್ಯಾನಿಗಳು ಬರ್ತಾರಲ್ಲ, ಅವ್ರ ಜೊತೆ ನಿಮಗೆ ಕೆಲಸ ಮಾಡಿ, ಪ್ರಾಬ್ಲಮ್ ಇರಲ್ಲ ಅಂತ ಹೇಳಿದ್ದು. ಅಂದರೆ ನಾವು ದಾರಿ ನೋಡ್ಕೋಬೇಕು, ಯಾವ ಡೈರೆಕ್ಷನಲ್ಲಿ ಹೋಗಿದ್ರೆ ನಮಗೆ ಸ್ಮೂತಾಗಿ ಹೋಗುತ್ತೆ ಅಂತ. ನಮಗೆ ಒಂದೇ ಗುರಿ, ಈ ಸ್ಟೇಜಲ್ಲಿರೋ ಎಲ್ಲರಿಗೂ ಒಂದೇ ಗುರಿ ಏನು? ಎಲ್ಲರಿಗೂ ಧ್ಯಾನ ಹೋಗಬೇಕು. ಬೇರೆ ಏನಾದಿದೆಯಾ? ಶಾಖಾಹಾರ ಧ್ಯಾನ ಅಷ್ಟೇ ಅಲ್ವಾ? ಆಗಿದ್ದರೆ ಫ್ರೆಂಡ್ಶಿಪ್ ಮಾಡಿ, ಇಲ್ಲ ಅಂದರೆ ನೀವು ನಿಮ್ಮ ಶಿಪ್ ತಗೊಂಡು ನೀವು ಯಾವ ಕಡೆನೂ ಹೋಗಿ, ಅವ್ರ ಶಿಪ್ಗೆ ಡ್ಯಾಶ್ ಮಾಡಬೇಡಿ. ಅವ್ರ ದಾರಿ ಅವ್ರದ್ದು, ನಿಮ್ಮ ದಾರಿ ನಿಮ್ಮದು. ಈ ಯಜ್ಞದಲ್ಲಿ ಎಲ್ಲರೂ ಹಾಯ್ ಬಾಯ್ ಮತ್ತೆ ಹೋಗೋಣ ಅಷ್ಟೇ. ಇಡೀ ಪ್ರಪಂಚದಲ್ಲಿ ಎಷ್ಟು ಸ್ಪಿರಿಚುವಲ್ ಆರ್ಗನೈಸೇಷನ್ಸ್ ಇದೆಯೋ ಎಲ್ಲ ನಾನು ಸ್ಟಡಿ ಮಾಡಿದ್ದೀನಿ. ಈ ಧ್ಯಾನಕ್ಕೆ ಬರೋಕ್ಕೆ ಮುಂಚೆ 5-6 ಧ್ಯಾನಗಳು ನಾನು ಮಾಡಿ ಬಂದಿದ್ದೀನಿ. ಎಲ್ಲಿ ಹೋಗಿದ್ದರೂ ಗುರು ಮೇಲೆ, ನಾನು ಕೆಳಗೆ. ಈ ಧ್ಯಾನಕ್ಕೆ ನಾನು ಬಂದು ಫಸ್ಟ್ ಡೇ ನಾನು ಯಾಕೆ ಈ ಧ್ಯಾನ ಹೇಳ್ಕೊಟ್ಟಿದ್ದಾರಂತ ನಾನು ಇಮಿಡಿಯೇಟಾಗಿ ಬಂದಿದ್ದೀನಿ ಅಂದರೆ, ಫ್ರೀ ಮೆಡಿಟೇಷನ್ ಅಂದರು. ಆವಾಗ ನನ್ನ ಜೋಬಿಯಲ್ಲಿ 1 ರೂಪಾಯಿನೂ ಇಲ್ಲ. ಫ್ರೀ ಮೆಡಿಟೇಷನ್ ಅಂತ ಇದ್ದಾರಲ್ವ, ಏನೋ ನೋಡೋಣ ಅಂತ ಬಂದಿದ್ದೀನಿ. ಮೊದಲನೇ ಸಿಟ್ಟಿಂಗಲ್ಲಿ ಫಸ್ಟ್ ಡೇ ಧ್ಯಾನದಲ್ಲಿ 10 ನಿಮಿಷ ಒಳಗೆ ನೀವು ಏನು ಹುಡುಕ್ತಾ ಇದೆಯೋ ಕರೆಕ್ಟಾಗಿ ಆ ಜಾಗಕ್ಕೆ ಬಂದಿದೆಯಾ ಅಂತ ಒಳಗಿಂದ ಮೆಸೇಜ್ ಬಂದಿದೆ, ಸಾಕು. ಇದು ಕರೆಕ್ಟಾ, ಡೌಟ್ ಇರ್ಬೋದು, ಮನಸ್ಸಾಗ್ಬೋದು, ಈ ಥರ ಕ್ವಶನ್ಸ್ ನನಗೆ ಬರಲ್ಲ. ಬಂದಿದ್ದರೆ ಕರೆಕ್ಟ್ ಅಷ್ಟೇ. ಆ ನೈಟು ಧ್ಯಾನ ಮಾಡಿದರೆ ಕತ್ತಲಲ್ಲಿ ಸ್ಪೆಕ್ಸೂ ಇಲ್ಲ, ಧ್ಯಾನ ಮಾಡಿದರೆ ರೂಮಲ್ಲಿರೋದೆಲ್ಲ ಕ್ರಿಸ್ಟಲ್ ಕ್ಲಿಯರಾಗಿ ಕಾಣಿಸ್ತಿದೆ, ಥರ್ಡ್ ಐ ಓಪನ್ ಆಗಿದೆ, ಸಾಕು. ಅವತ್ತಿಂದ ಐ ಆಮ್ ಅ ವೆರಿ ವೆರಿ ಇಂಡಿಪೆಂಡೆಂಟ್ ಪಿರಮಿಡ್ ಮಾಸ್ಟರ್. ಯಾವುದೇ ಒಂದು ಅನುಭವ ಬಂದಿದ್ರೂ ಒಂದು ಗ್ಯಾಂಗ್ ಇದೆ ನನಗೆ, ಥರ್ಡ್ ಐ ಮಾಸ್ಟರ್ಸ್ ಗ್ಯಾಂಗ್. ನಾನು ಏನು ಹೇಳಲ್ಲ, ಅವರೇ ಫೋನ್ ಮಾಡಿ ನನ್ನ ಅನುಭವ ನನಗೇ ಹೇಳ್ತಾರೆ. ಈ ಥರ ಒಂದು 1000 ಅನುಭವಗಳು ಕೇಳಿ 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 ನನ್ನ ಮೈಂಡೂ ವೆಯ್ಟ್ ಮಾಡುತ್ತದೆ. ಯಾರಾದರೂ ಅನುಭವ ಕೇಳಿದ್ರೆ ವೆಯ್ಟ್ ಮಾಡಿ ಕೇಳೋಣ ಅಂತ, ಅಷ್ಟು ಕೋಆಪ್ರೇಷನ್ ಮಾಡುತ್ತದೆ ನನ್ನ ಮೈಂಡ್. ಯಾವಾಗ್ಲೂ ಝೀರೋ, ಯಾವಾಗ್ಲೂ ಶೂನ್ಯ, ಒಂದು ಆಲೋಚನೆಯೂ ಇರಲ್ಲ. ನಮಗೆ ಕನ್ಫರ್ಮೇಷನ್ಸ್ ಬೇಡ, ನಮ್ಮ ಅನುಭವಗಳು ನಮಗೆ ನಂಬಬೇಕು. ಯು ಹ್ಯಾವ್ ಟು ಟ್ರಸ್ಟ್ ಯುವರ್ ಎಕ್ಸ್ಪೀರಿಯನ್ಸಸ್, ನೆವರ್ ಡೌಟ್ ಯುವರ್ ಎಕ್ಸ್ಪೀರಿಯನ್ಸಸ್. ಆ್ಯಂಡ್ ಬೇರೆಯೊಬ್ಬರ ಬಗ್ಗೆ ಬಾಯಿ ಬಿಟ್ಟು ಒಂದು ನೆಗೆಟಿವ್ನೂ ಮಾತಾಡಬಾರದು. ಮಾತುಗಳಾಗಲಿ, ಭಾವನೆಗಳಾಗಲಿ, ಆಲೋಚನೆಗಳಾಗಲಿ, ಇಷ್ಟ ಇದೆ ಅಂದರೆ ಕೆಲಸ ಮಾಡಿ, ಇಲ್ಲ ಅಂದರೆ ಗೆಟ್ ಔಟ್. ಅದೇ ನನ್ನ ಪಾಲಿಸಿ. ಈಗ ಎಲ್ಲರಿಗೆ ಯೂಟ್ಯೂಬ್ ಇದೆ, ಝೂಮ್ಗಳಿದೆ, ನಿಮ್ಮ ಊರು ಪಿರಮಿಡ್ಗಳು ಪ್ರಚಾರ ಎಲ್ಲ ಇದೆ ಅಲ್ವಾ, ಹಾಯಾಗಿ ಮಾಡ್ಕೊಳ್ಳಿ. ಪತ್ರಿಜಿ ಅವರು 18 ಪ್ರಿನ್ಸಿಪಲ್ಸು ಓದಿದ್ರಾ? ಎಷ್ಟು ಜನ ಓದಿಲ್ಲ? 18 ಪ್ರಿನ್ಸಿಪಲ್ಸ್ ಅಂದರೆ ಗೊತ್ತೇ ಇಲ್ಲ ಅಂತ ಯಾರಿದ್ದಾರೆ? ಓಕೆ, ಓದಬೇಕು. ಆ 18 ಓದಿದರೆ ಸಾಕು. ಈಗ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಮೇಲೆ ಎಷ್ಟು ಸ್ಟೆಪ್ಸ್ ಇರುತ್ತೆ? 18 ಮೇಲೆ ಅಯ್ಯಪ್ಪ ಇರ್ತಾನೋ, ಆ 18 ಪ್ರಿನ್ಸಿಪಲ್ಸ್ ಮೇಲೆ ನಾನು ಇರ್ತೀನಿ ಅಷ್ಟೇ. ಅದೆಲ್ಲ ಕೆಳಗೇನೂ ಬರಲ್ಲ, ಅದೆಲ್ಲ ಮೇಲೂ ಇಲ್ಲ, 18 ಸಾಕು. ಈ 18 ರಿವ್ಯೂ ಮಾಡ್ಕೋಬೇಕು ಡೈಲಿ. ಒಂದು ತರಕಾರಿಗೆ ಬೇಕಂದ್ರೂ ನೀವು ಲಿಸ್ಟ್ ಮಾಡ್ಕೊಳ್ತೀರಿ, 18 ಪ್ರಿನ್ಸಿಪಲ್ ರಿವ್ಯೂ ಮಾಡ್ಕೊಳ್ಳಿ. ಏನು ಮಾಡಬೇಕು ಮಾಡಬಾರ್ದು ಎಲ್ಲ ಅದರಲ್ಲಿ ಇದೆ. ಅದರಲ್ಲಿ ಒಂದು ಪಾಯಿಂಟ್ ಮಾತ್ರ ನೋ ಗಾಸಿಪ್ಸ್, ನೋ ಕಂಪ್ಲೇಂಟ್ಸ್ ಅಂತ ಇದೆ. ಬಟ್ ಅದು 99.9% ಯಾರೂ ಫಾಲೋ ಮಾಡಲ್ಲ, ಇನ್ಕ್ಲೂಡಿಂಗ್ ಪಿರಮಿಡ್ ಮಾಸ್ಟರ್ಸ್. ಸಾರಿ ಟು ಸೇ ದಿಸ್. ಅಂದರೆ ಪತ್ರಿಜಿ ಅವರು ಒಂದು ಮಾತು ಹೇಳಿದ್ದು ನನಗೆ ಈಜಿಪ್ಟಲ್ಲಿ, ಫ್ಯೂಚರಲ್ಲಿ ನನ್ನ ಮುಖ ಯಾರಿಗೂ ಬೇಡಪ್ಪ, 18 ಪ್ರಿನ್ಸಿಪಲ್ಸ್ ಸಾಕು ಅಂತ. ಇವಾಗ 18 ಪ್ರಿನ್ಸಿಪಲ್ಸ್ ಯಾರು ಅಂದರೆ ಪತ್ರಿಜಿ. ನಿಮಗೆ ನಿಜವಾಗ ಪತ್ರಿಜಿ ಮೇಲೆ ಪ್ರಿಯ ಇದೆ ಅಂದರೆ 18 ಪ್ರಿನ್ಸಿಪಲ್ ಫಾಲೋ ಮಾಡಿ, ಇಲ್ಲ ಅಂದರೆ ಯು ಆರ್ ನಾಟ್ ಎ ಮಾಸ್ಟರ್, ಯು ಆರ್ ಎ ಸ್ಲೇವ್. ಒಂದು ಪ್ರಿನ್ಸಿಪಲ್ ನೀವು ಫಾಲೋ ಮಾಡಿಲ್ಲ ಅಂದರೆ, ವಿವೇಕಾನಂದ ಅವ್ರು ಏನು ಹೇಳಿದ್ರು ಅಂದರೆ, ವೆನ್ ಇಟ್ ಕಮ್ಸ್ ಟು ದ ಪ್ರಿನ್ಸಿಪಲ್ ಸ್ಟ್ಯಾಂಡ್ ಲೈಕ್ ಎ ರಾಕ್, ವೆನ್ ಇಟ್ ಕಮ್ಸ್ ಟು ಒಪಿನಿಯನ್ಸ್ ಫ್ಲೋ ಲೈಕ್ ರಿವರ್. ಇವ್ರು ಬ್ಲ್ಯಾಕ್ ಚೇರ್ ಹಾಕ್ತಾರೋ, ಇಲ್ಲ ಸರ್ ರೆಡ್ ಚೇರ್ ಹಾಕಿ, ಇದು ಮಾಡಿ ಅದು ಮಾಡಿ, ಓಕೆ ಒಪಿನಿಯನ್ಸ್ ಓಕೆ. ಬಟ್ ಬೆಳ್ಳುಳ್ಳಿ ತಿನ್ನಬಾರ್ದು. ಉಪವಾಸನೂ ಪರವಾಗಿಲ್ಲ, ಬೆಳ್ಳುಳ್ಳಿ ನಾನು ಮುಟ್ಟಲ್ಲ. ಯಾಕೆ? ಅದು ಪ್ರಿನ್ಸಿಪಲ್. ಅದು ತಿಂದರೆ ಏನು ಮೆಡಿಕಲ್ ಬೆನಿಫಿಟ್ಸ್ ಬರುತ್ತೆ, ಬಟ್ ಸೋಲ್ಗೆ ಅದು ಕ್ಯಾನ್ಸರ್. ಯಾವ ಕ್ಯಾನ್ಸರು? ಮತ್ತು ನಾನು ಶರೀರ ಅಲ್ಲ ಅಂತ ಅಂತೀವಿ, ಮತ್ತು ಸೋಲ್ ಅಂತೀವಿ, ಆಮೇಲೆ ಸೋಲ್ಗೆ ಕ್ಯಾನ್ಸರ್ ಕೊಡೋದು ಯಾಕೆ ನೀವು ತಿಂತೀರಿ?
ಒಂದು ವೆಜಿಟೇರಿಯನಿಸಮ್ ಬಗ್ಗೆ ಇಬ್ಬರು ಮಾಸ್ಟರ್ಸ್ ಕ್ಲಿಯರಾಗಿ ಮಾತಾಡಿದ್ರು. ನೋ ಗಾಸಿಪ್ಸ್. ಗಾಸಿಪ್ ಅಂದರೆ ಏನು? ಅವರು ಏನು ಥರ ಗೊತ್ತಾ ನಿನಗೆ, ಅವರು ಈ ಥರ, ಅವ್ರು ಏನು ಮಾಡಿದ್ರು ಗೊತ್ತಾ, ಅಯ್ಯಪ್ಪ ಏನು ಮಾಡಿದ್ರು ಗೊತ್ತಾ, ತುಮಕೂರಲ್ಲಿ ಇದು ಮಾಡ್ತಾ ಇದ್ದಾರೆ, ಬೇರೆ ಕೆಲಸ. ಒಬ್ರು ಹೇಳಿದ್ರು, ಸರ್ ಅವ್ರು ನಿಮ್ಮ ಬಗ್ಗೆನೇ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ನಾನು ಹೇಳಿದ್ನಿ ಅದು ಅವ್ರ ಲೈಫ್ ಆಫ್ ಪರ್ಪಸ್. ಅವ್ರು ಹಂಗೆ ಮಾತಾಡ್ಕೊಳ್ಳಿ. ದಿನ ನಾನೊಂದು ಹೇಳ್ತೀನಿ, ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ ಬಿಗಿನಿಂಗಲ್ಲಿ ದಿನ ಕಮೆಂಟ್ಸಲ್ಲಿ ಏನೇನು ಬ್ಯಾಡ್ ವರ್ಡ್ಸ್ ಇದೆ ಎಲ್ಲ ಬರುತ್ತೆ ನನಗೆ ಕಮೆಂಟ್ಸಲ್ಲಿ. ಬಿಗಿನಿಂಗ್ ನಾನು ಟೀಮಲ್ಲಿ ಹೇಳ್ತೀನಿ, ಏನೇನೋ ಆಗ್ತಾಯಿದ್ದಾರೆ ಅಂದರೆ ಅದೆಲ್ಲ ನಿಮಗೆ ಹೋಗುತ್ತೆ, ಡೈಲಿ ಹೋಗೋ ಈಗ ಅದು ಕಾಮನ್ ಆಗಿಬಿಡುತ್ತೆ ಅಂತ. ಇವಾಗ ನಿಜವಾಗಿ ಹಂಗೆ ಇದೆ. ಏನಾದಾದರೆ ಡೆಲೀಟ್ ಬಟನ್, ಚೆನ್ನಾಗಿದೆ ಅಂದರೆ ಅಪ್ರೂವ್ ಬಟನ್, ಅಷ್ಟೇ. ಕ್ಲಿಯರ್ ಅಲ್ವಾ? ಅಂದರೆ ಆ ಭಾವನೆಗಳು ನೀವು ತಗೋಬಾರ್ದು. ಬೇರೆಯವ್ರು ಮಾತಾಡಿದ್ರೆ ಮಾತಾಡಲಿ, ಬೇರೆಯವ್ರು ಏನೇ ಅಂದ್ಕೊಂಡಿದ್ದ ಅಂದ್ಕೊಳ್ಳಿ. ನೀವು ಯಾಕೆ ತಗೊಂಡಿದ್ರೆ ಯು ಆರ್ ಎ ಸ್ಲೇವ್, ಯು ಆರ್ ನಾಟ್ ಎ ಮಾಸ್ಟರ್. ಓಕೆ, ಈಗ ನಾನು ತಗೊಳ್ತಾ ಇದ್ದೀನಿ, ಏನು ಮಾಡಬೇಕು? ಅದು ಒಂದು ಗೋಲ್ ಆಗಬೇಕು. ಇನ್ಮೇಲೆ ಯಾರೇ ಬಂದ್ರೂ, ಏನೇ ಮಾತಾಡಿದ್ರು, ಏನೇ ಆದ್ರೂ ನನ್ನ ಒಳಗೆ ನನಗೆ ಅವ್ರ ಬಗ್ಗೆನೂ ಏನು ಇಟ್ಕೊಳ್ಳಲ್ಲ, ಆ ಮಾತುಗಳ ಬಗ್ಗೆನೂ ನಾನು ಏನು ಇಟ್ಕೊಳ್ಳಲ್ಲ ಅಂತ. ಒಂದು ಚಿಕ್ಕ ಎಕ್ಸಾಂಪಲ್ ಹೇಳ್ತೀನಿ. 4 ದಿವಸ ಮುಂಚೆ ಬೆಳಗ್ಗೆ 6 ಗಂಟೆಗೆ ಎದ್ದು ನಾನು ಏನು ಮಾಡಿದ್ದೀನಿ, ಅಪಾರ್ಟ್ಮೆಂಟಲ್ಲಿ ಒಂದು ರೌಂಡ್ ವಾಕಿಂಗ್ ಹೋಗೋಣ ಅಂತ ಹೋಗಿದ್ದೀನಿ. ತುಂಬ ಫ್ಲವರ್ಸ್ ಇರುತ್ತೆ. ಆ ಫ್ಲವರ್ ಸ್ಮೆಲ್ ಬರಬೇಕಂತ ನಾನು ಟ್ರೈ ಮಾಡ್ತಾನೇ ಇದ್ದೀನಿ. ಸ್ವಲ್ಪ ಬರ್ತಾಯಿದೆ. ಒಂದು ಕಾರ್ನರಲ್ಲಿ ಹೋಗಿದ್ರೆ ಅಲ್ಲಿ ಕಸ ಎಲ್ಲ ಇರ್ತದೆ, ಬೇಡ ಅಂದ್ರೂ ಸ್ಮೆಲ್ಲು ಬರ್ತಾಯಿದೆ. ಆವಾಗ ದೂರ ಹೋಗಿ ನಿಲ್ತ್ಕೊಂಡಿದ್ದೀನಿ. ಹೂವಿಂದ ಆ ಫ್ರಾಗ್ರೆನ್ಸ್ ಬರೋಕ್ಕೆ ನಾನು ಪ್ರಯತ್ನ ಪಡ್ತಾಯಿದ್ದೀನಿ. ಆ ಗಾರ್ಬೇಜು ನಾನು ಬೇಡ ಅಂದ್ರೂ ಬರ್ತಾಯಿದೆ. ಅಂದರೆ ನೆಗೆಟಿವಿಟಿ ಇಲ್ಲಿ ಎಷ್ಟು ಡಾಮಿನೇಷನ್ ಇದೆ ಗೊತ್ತಾಗಿದೆಯಾ? ಬೇಡ ಅಂದ್ರೂ ಬರುತ್ತೆ, ನೆಗೆಟಿವ್ ಬರ್ತಾನೇ ಇರುತ್ತದೆ, ನಮ್ಗೆ ಅಟ್ರ್ಯಾಕ್ಟ್ ಮಾಡುತ್ತದೆ. ಪಾಸಿಟಿವಿಟಿಗೋಸ್ಕರ ನಾವು ಹುಡುಕಬೇಕು. ಆ ಪರ್ಸಂಟೇಜು ಅಷ್ಟಿದೆ ನೇಚರಲ್ಲಿನೂ. ಚೆನ್ನಾಗಿದೆಯಾ ಪಾಯಿಂಟು? ನಾನು ಯಾವಾಗಲೂ ಹೇಳ್ತೀನಿ, ಇದು ಗಾರ್ಲ್ಯಾಂಡು ಇಲ್ಲಾಂದರೆ ಗಾರ್ಬೇಜು. ಇವ್ರದ್ದು ಗಾರ್ಲ್ಯಾಂಡು ಜೋರಾಗಿ ತಪ್ಪಾಳೆ ಈ ಗಾರ್ಲ್ಯಾಂಡ್ಗೆ.